ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಯುದ್ಧದಲ್ಲಿ ಕ್ಷೀಣ ದಶೆಗೆ ಬರುತ್ತಿದ್ದ ಕರ್ಣನು ಅರ್ಜುನನ ವಧಕ್ಕಾಗಿ ಸರ್ಪಾಸ್ತ್ರವನ್ನು ಪ್ರಯೋಗಿಸಿದುದು, ಕೃಷ್ಣನು ರಥವನ್ನು ಕಾಲಿಂದ ಮೆಟ್ಟಲು ಆ ನಾಗಾಸ್ತ್ರವು ಅರ್ಜುನನ ಕಿರೀಟವನ್ನು ಹಾರಿಸಿಕೊಂಡು ಹೋದುದು, ಚಕ್ರವು ಭೂಮಿಯಲ್ಲಿ ಹುದುಗಿಕೊಳ್ಳಲು ಕರ್ಣನು ಒಂದು ಮುಹೂರ್ತ ಕಾಲಕ್ಕೆ ಯುದ್ಧವನ್ನು ನಿಲ್ಲಿಸುವಂತೆ ಅರ್ಜುನನನ್ನು ಕೇಳಿದುದು ಎಂಬ 97ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ನರೇಂದ್ರ, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಕೌರವರು ಒಂದು ಬಾಣಪಾತದಷ್ಟು ದೂರಕ್ಕೆ ಹೋಗಿ ನಿಂತು ಅರ್ಜುನನ ಅಸ್ತ್ರವು ನಾನಾ ಕಡೆಗೆ ವ್ಯಾಪಿಸುತ್ತಿರುವುದನ್ನು ನೋಡುತ್ತಿದ್ದರು. ಇಷ್ಟರಲ್ಲಿ ಕರ್ಣನು ತನ್ನ ವಧಕ್ಕಾಗಿ ಅರ್ಜುನನು ಬಿಟ್ಟ ಘೋರ ಅಸ್ತ್ರವನ್ನು ಆಕಾಶದಲ್ಲಿಯೇ ತನ್ನ ಬಾಣಗಳಿಂದ ತಡೆದನು. ತನಗೆ ಪರಶುರಾಮನಿಂದ ಅನುಗ್ರಹಿಸಲ್ಪಟ್ಟು ಅಥರ್ವಣ ವೇದದಿಂದ ಅಭಿಮಂತ್ರಿತವಾದ ದಿವ್ಯಾಸ್ತ್ರದಿಂದ ಅರ್ಜುನನ ಆ ಅಸ್ತ್ರವನ್ನು ನಿಗ್ರಹಿಸಿದುದಲ್ಲದೆ ಅರ್ಜುನನನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆದನು. ಹೀಗೆ ಕರ್ಣ ಅರ್ಜುನರಿಬ್ಬರು ಕೊಂಬುಗಳಿಂದ ತಿವಿದಾಡುವ ಮದದಾನೆಗಳಂತೆ ಒಬ್ಬರನ್ನೊಬ್ಬರು ಬಾಣಗಳಿಂದ ಹೊಡೆಯುತ್ತಿರಲು ಯುದ್ಧವು ಮೇಲೆ ಮೇಲೆ ಪ್ರಬಲವಾಯಿತು. ಕರ್ಣ ಅರ್ಜುನರ ಬಾಣಗಳಿಂದ ರಣರಂಗವೆಲ್ಲವೂ ತುಂಬಿ ಶೂನ್ಯ ಸ್ಥಳವೇ ಕಾಣದಂತಾಗಿತು. ಅತ್ತಲಾಗಿ ಸೋಮಕರಿಗೂ ಇತ್ತಲಾಗಿ ಕೌರವರಿಗೂ ದೊಡ್ಡ ಬಾಣದ ಬಲೆಯನ್ನು ಬೀಸಿದಂತಾಗಿ ಆಗಿನ ಬಾಣಾಂಧಕಾರದಲ್ಲಿ ಬೇರೆ ಯಾವ ಭೂತವೂ ಕಾಣಿಸದಂತಾಯಿತು. ವಿಚ್ಛಿತ್ತಿಯಿಲ್ಲದ ಬಾಣಸಂಧಾನ ಮೋಕ್ಷಗಳಿಂದ ಆ ಧನುರ್ಧಾರಿಗಳಿಬ್ಬರು ನಾನಾ ಬಗೆಯ ದಿವ್ಯಾಸ್ತ್ರಗಳ ವಿಚಿತ್ರ ಗತಿಗಳನ್ನು ತೋರಿಸುತ್ತಿದ್ದರು. ಹೀಗೆ ಯುದ್ಧ ಮಾಡುತ್ತಿರುವಾಗ ನಡುವೆ ಒಂದೊಂದು ಸಮಯದಲ್ಲಿ ಅರ್ಜುನನು ಕರ್ಣನನ್ನು ವೀರ್ಯದಲ್ಲಿಯೂ ಅಸ್ತ್ರ ಪ್ರಯೋಗದಲ್ಲಿಯೂ ಮಾಯಾ ಬಲದಲ್ಲಿಯೂ ಪೌರುಷದಲ್ಲಿಯೂ ಮೀರಿಸುವನು. ಒಮ್ಮೊಮ್ಮೆ ಕರ್ಣನು ಅರ್ಜುನನನ್ನು ಮೀರಿಸುವನು. ಒಬ್ಬರಿಗೊಬ್ಬರು ಸಮಯ ನಿರೀಕ್ಷಣೆ ಮಾಡುತ್ತಿದ್ದ ಅವರಿಬ್ಬರ ಘೋರ ಯುದ್ಧವನ್ನು ಕಂಡು ಎಲ್ಲಾ ಯುದ್ಧವೀರರು ಆಶ್ಚರ್ಯಗೊಂಡರು. ಓ ರಾಜ, ಆಕಾಶದಲ್ಲಿ ನೋಡುತ್ತಿದ್ದ ಸಮಸ್ತ ಭೂತಗಳು ಆ ಕರ್ಣ ಅರ್ಜುನರನ್ನು ಸ್ತುತಿಸುತ್ತಿದ್ದವು. ನಾನಾ ಕಡೆಗಳಿಂದ ಕರ್ಣ ಭಲೆ, ಅರ್ಜುನ ಭಲೆ ಎಂಬ ಮಾತುಗಳು ಕೇಳುತ್ತಿದ್ದವು. ಓ ರಾಜ, ಆಗಿನ ಯುದ್ಧದಲ್ಲಿ ರಥ ಗಜ ತುರಗ ಪದಾತಿಗಳ ಪಾದಘಾತದಿಂದ ಭೂಮಿಯು ಭೇದಿಸಲ್ಪಟ್ಟು ನೆಲದಲ್ಲಿ ಬಿರುಕು ಬಿಟ್ಟಂತಾಯಿತು. ಧೃತರಾಷ್ಟ್ರ ರಾಜೇಂದ್ರ, ಆಗಿನ ಆಶ್ಚರ್ಯವನ್ನು ಕೇಳು. ಹಿಂದೆ ಖಾಂಡವ ವನ ದಹನ ಕಾಲದಲ್ಲಿ ಬೆಂಕಿಯಲ್ಲಿ ಸಿಕ್ಕಿಬಿದ್ದು ಅದರಿಂದ ಅರ್ಜುನನ ಮೇಲೆ ಕೋಪಗೊಂಡು ಭೂಮಿಯೊಳಗೆ ಪ್ರವೇಶಿಸಿ ಪಾತಾಳದಲ್ಲಿಯೇ ಅಡಗಿದ್ದ ಅಶ್ವಸೇನನೆಂಬ ನಾಗವು ಕರ್ಣಾರ್ಜುನರ ಯುದ್ಧವನ್ನು ಕಂಡು ಮೇಲುಮುಖವಾಗಿ ಹೊರಟು ಈ ಯುದ್ಧವು ನಡೆಯುತ್ತಿದ್ದ ಪ್ರದೇಶಕ್ಕೆ ಬಂದಿತು. ಅಲ್ಲಿ ಆ ಸರ್ಪವು ದುರಾತ್ಮನಾದ ಈ ಪಾರ್ಥರಲ್ಲಿ ನನಗಿರುವ ವೈರವನ್ನು ಸಾಧಿಸಿಕೊಳ್ಳುವುದಕ್ಕೆ ಇದೇ ತಕ್ಕ ಸಮಯವು ಎಂದೆಣಿಸಿ ಬಾಣ ರೂಪವನ್ನು ತಾಳಿ ಕರ್ಣನ ಬತ್ತಳಿಕೆಯನ್ನು ಹೊಕ್ಕಿತು. ಆಗ ಕರ್ಣ ಅರ್ಜುನರ ಅಸ್ತ್ರ ಸಮೂಹಗಳಿಂದ ರಣಾಂಗಣವೆಲ್ಲ ವ್ಯಾಪ್ತವಾಗಿ ಬಾಣ ಜ್ವಾಲೆಗಳು ಸುತ್ತಲೂ ಹರಡಿದವು. ಇಬ್ಬರು ಬಾಣ ವರ್ಷಗಳಿಂದ ಆಕಾಶವನ್ನೆಲ್ಲ ತುಂಬಿಬಿಟ್ಟರು. ಹೀಗೆ ಬಾಣಮಯವಾದ ಆ ಘೋರ ಯುದ್ಧವನ್ನು ಕಂಡು ಎಲ್ಲ ಕೌರವರು ಸೋಮಕರು ಭಯಪಟ್ಟರು. ದಟ್ಟವಾದ ಆಗಿನ ಬಾಣಾಂಧಕಾರದಲ್ಲಿ ಯಾವ ಪ್ರಾಣಿಯೂ ಕಾಣದಂತಾಗಿತು. ಇಬ್ಬರಿಗೂ ಯುದ್ಧದಿಂದ ಕ್ರಮವಾಗಿ ಬಳಲಿಕೆ ಹೆಚ್ಚಿತು. ಇಬ್ಬರು ಮುಖದಲ್ಲಿ ಕಳೆಗುಂದಿದರು. ಇಬ್ಬರು ತಲೆ ಎತ್ತಿ ಮೇಲೆ ನೋಡಿದರು. ಇಷ್ಟರಲ್ಲಿ ಆಕಾಶದಿಂದ ಅವರ ಮೇಲೆ ಸುಗಂಧ ಜಲವು ಸೇಚಿಸಲ್ಪಟ್ಟಿತು. ಅಪ್ಸರಸ್ಸುಗಳು ಬೀಸುವ ಚಾಮರದ ಗಾಳಿಯು ಅವರ ಮೈಗೆ ತಗುಲಿತು. ಇಂದ್ರ ಸೂರ್ಯರು ಪುತ್ರವಾತ್ಸಲ್ಯದಿಂದ ಅದೃಶ್ಯರಾಗಿ ಬಂದು ತಮ್ಮ ಹಸ್ತ ಕಮಲಗಳಿಂದ ಅವರಿಬ್ಬರ ಮುಖದ ಬೆವರನ್ನು ಒರೆಸುತ್ತಿದ್ದರು. ಹೀಗೆ ಆ ದಿವ್ಯ ಪುರುಷರಿಬ್ಬರು ಹೋರಾಡುವಾಗ ಅರ್ಜುನನ ಬಾಣಗಳಿಂದ ಬಹಳವಾಗಿ ನೊಂದ ಕರ್ಣನು ಅರ್ಜುನನ ಮೇಲೆ ಕೈ ನಡೆಯದಂತಾದನು. ಆಗ ಅವನಿಗೆ ಎರಡು ಕೈಗಳಿಂದಲೂ ಯುದ್ಧ ಮಾಡುತ್ತಿರುವ ಆ ಸವ್ಯಸಾಚಿಯ ಒಂದು ಕೈಯನ್ನು ಕತ್ತರಿಸಿ ಬಿಡಬೇಕೆಂಬ ಆತುರವು ಹುಟ್ಟಿತು. ಅದರ ಮೇಲೆ ಕರ್ಣನು ಶತ್ರುನಾಶಕ್ಕಾಗಿ ಬತ್ತಳಿಕೆಗೆ ಕೈ ನೀಡಿ ಒಂದು ಬಾಣವನ್ನು ಎತ್ತಿಕೊಂಡನು. ಆ ಬಾಣವಾದರೂ ಅರ್ಜುನನ ಶಿರಸ್ಸನ್ನು ಅಪಹರಿಸುವುದಕ್ಕಾಗಿಯೇ ಬಹುಕಾಲದಿಂದ ರಹಸ್ಯವಾಗಿ ಇಡಲ್ಪಟ್ಟಿದ್ದು, ಸರ್ಪ ಮುಖವುಳ್ಳದ್ದು, ಮಹಾಭಯಂಕರವಾದುದು, ಯಾವಾಗಲೂ ಚಂದನಾದಿಗಳಿಂದ ಪೂಜಿತವಾಗಿ ಉಗ್ರ ತೇಜಸ್ಸುಳ್ಳದ್ದು. ಅಂತಹ ಬಾಣವನ್ನು ತೆಗೆದು ಕರ್ಣನು ಬಿಲ್ಲಿಗೆ ಸೇರಿಸಿ ಆಕರ್ಣಾಂತವಾಗಿ ಎಳೆದನು. ಐರಾವತವೆಂಬ ಸರ್ಪ ಕುಲಕ್ಕೆ ಸಂಬಂಧಪಟ್ಟಂತಹ ಆ ಉಗ್ರ ಬಾಣವನ್ನು ಸಂಧಿಸಿದಾಗಲೇ ದಿಕ್ಕುಗಳು ಆಕಾಶವು ಜ್ವಲಿಸಿದವು. ನೂರಾರು ಕೆಂಡದ ಕಿಡಿಗಳು ಬಿದ್ದವು.
ಕರ್ಣನು ಆ ನಾಗಾಸ್ತ್ರವನ್ನು ಬಿಲ್ಲಿನಲ್ಲಿ ಹೂಡಿದಾಗ ಇಂದ್ರನೊಡಗೂಡಿದ ಲೋಕಪಾಲಕರಲ್ಲಿ ಹಾಹಾಕಾರವೆದ್ದಿತು. ಆಗ ಕೋಪಾತುರದಲ್ಲಿದ್ದ ಕರ್ಣನು ದೂರಾಲೋಚನೆಯಿಲ್ಲದೆ ಆ ನಾಗಾಸ್ತ್ರವನ್ನು ತನ್ನ ಕಡೆಗಣ್ಣಿನ ಕಡೆಯಲ್ಲಿ ಸ್ವಲ್ಪ ಬಗ್ಗಿಸಿದಂತೆ ಹಿಡಿದನು. ಅದು ಆ ನೆಲೆಯಲ್ಲಿ ಇರುವುದನ್ನು ಅವನು ಗಮನಿಸಲಿಲ್ಲ. ಅಶ್ವಸೇನನೆಂಬ ನಾಗವು ಯೋಗ ಬಲದಿಂದ ತನ್ನ ಬಾಣದಲ್ಲಿ ಪ್ರವೇಶಿಸಿದ್ದುದು ಅವನಿಗೆ ತಿಳಿಯಲಿಲ್ಲ. ಆದರೆ ಆ ಬಾಣದಲ್ಲಿ ಸರ್ಪವು ಹೊಕ್ಕಿರುವುದನ್ನು ತಿಳಿದು ದೇವೇಂದ್ರನು ಇನ್ನು ತನ್ನ ಮಗನು ಸತ್ತನೆಂದೇ ತಿಳಿದು ದುಃಖಿತನಾದನು. ಆಗ ಬ್ರಹ್ಮದೇವನು ದೇವೇಂದ್ರನನ್ನು ಕುರಿತು, ಮಹೇಂದ್ರ, ನೀನು ವ್ಯಾಕುಲ ಪಡಬೇಡ. ನಿನ್ನ ಪುತ್ರನಿಗೆ ಜಯಲಕ್ಷ್ಮಿಯು ನಿಶ್ಚಯವು ಎಂದನು. ಇಷ್ಟರಲ್ಲಿ ಇತ್ತಲಾಗಿ ಶಲ್ಯನು ಬಾಣಸಂಧಾನ ಮಾಡಿದ್ದ ಕರ್ಣನನ್ನು ಕುರಿತು, ಕರ್ಣ, ನೀನು ಅರ್ಜುನನ ಕಂಠಕ್ಕೆ ಗುರಿಯಿಟ್ಟು ಈ ಬಾಣವನ್ನು ಸಂಧಿಸಿದ ಹಾಗಿಲ್ಲ. ತಪ್ಪದೆ ಶತ್ರು ವಧವನ್ನು ಮಾಡತಕ್ಕ ಈ ಬಾಣವನ್ನು ಸರಿಯಾಗಿ ನೋಡಿ ಸಂಧಾನ ಮಾಡು ಎಂದನು. ಇದನ್ನು ಕೇಳಿ ಕರ್ಣನಿಗೆ ಕೋಪಾವೇಶದಿಂದ ಕಣ್ಣುಗಳು ಕೆಂಪೇರಿದವು. ಆಗ ಅವನು ಶಲ್ಯನನ್ನು ಕುರಿತು, ಶಲ್ಯ, ಕರ್ಣನು ಒಂದು ಸಾರಿ ಗುರಿ ಹಿಡಿದ ಬಾಣವನ್ನು ಮತ್ತೊಮ್ಮೆ ಮಾರ್ಪಡಿಸಿ ಬೇರೆ ವಿಧವಾಗಿ ಹೂಡುವವನಲ್ಲವೆಂಬುದನ್ನು ನೀನು ಮರೆತೆಯೇನು? ನನ್ನಂತಹವರು ಹಾಗೆ ಎಂದಿಗೂ ಕಪಟ ಯುದ್ಧವನ್ನು ಮಾಡುವುದಿಲ್ಲ ಎಂದನು. ಆಮೇಲೆ ಆತನು ಅನೇಕ ವರ್ಷಗಳ ಕಾಲದಿಂದ ಪೂಜಿಸಲ್ಪಟ್ಟ ಆ ಬಾಣವನ್ನು ಅದೇ ನೆಲೆಯಲ್ಲಿ ಪ್ರಯತ್ನ ಪೂರ್ವಕವಾಗಿ ಪ್ರಯೋಗಿಸುತ್ತಾ, ಫಲ್ಗುಣ, ಇದರಿಂದ ನೀನು ಸತ್ತೆ ಎಂದು ಆರ್ಭಟಿಸಿ ಕೂಗಿದನು. ಸೂರ್ಯಾಗ್ನಿಗಳಿಗೆ ಸಮಾನವಾಗಿ ಕರ್ಣನ ಬಿಲ್ಲಿನಿಂದ ಹೊರಟ ಆ ಘೋರ ಬಾಣವು ಅಂತರಿಕ್ಷದಲ್ಲಿ ಜಾಜ್ವಲ್ಯಮಾನವಾಗಿ ಬರುತ್ತಿದ್ದಿತು. ಆಗ ಶ್ರೀಕೃಷ್ಣನು ರಥಚಕ್ರವನ್ನೊತ್ತಿ ಅದು 5 ಅಂಗುಲದಷ್ಟು ನೆಲದಲ್ಲಿ ಹುದುಗುವಂತೆ ಮಾಡಿದನು. ಶ್ರೀಕೃಷ್ಣನ ತಂತ್ರವನ್ನು ನೋಡಿ ಅದನ್ನು ಅಭಿನಂದಿಸುವಂತೆ ಅಂತರಿಕ್ಷದಲ್ಲಿ ದೊಡ್ಡ ಕೋಲಾಹಲವೆದ್ದಿತು. ದೇವತೆಗಳ ಸ್ತುತಿವಾಕ್ಯಗಳೊಡನೆ ಪುಷ್ಪ ವರ್ಷವಾಯಿತು. ಸಿಂಹನಾದಗಳುಂಟಾದವು. ಆ ನಾಗಾಸ್ತ್ರವು ಅರ್ಜುನನ ತಲೆಯ ಮೇಲಿದ್ದ ಕಿರೀಟಕ್ಕೆ ತಗುಲಿತು. ವಿಚಿತ್ರ ವರ್ಣವುಳ್ಳ ಹೂಗಿಡಗಳಿಂದ ಕೂಡಿದ ಪರ್ವತ ಶಿಖರವನ್ನು ಇಂದ್ರನ ವಜ್ರಾಯುಧವು ಭೇದಿಸುವಂತೆ ಆ ನಾಗಾಸ್ತ್ರವು ನಾನಾ ರತ್ನಗಳಿಂದ ಅಲಂಕೃತವಾದ ಆ ಅರ್ಜುನನ ಕಿರೀಟವನ್ನು ಆತನ ತಲೆಯಿಂದ ಹಾರಿಸಿಕೊಂಡು ಹೋಯಿತು. ನವರತ್ನ ಖಚಿತವಾಗಿ ಜ್ವಲಿಸುವಂತಿದ್ದ ಆ ಕಿರೀಟವು ಭಯಂಕರ ಧ್ವನಿಯೊಡನೆ ನೆಲದ ಮೇಲೆ ಬಿದ್ದಿತು. ಆ ಕಿರೀಟವೇನು ಸಾಮಾನ್ಯವೇ? ಸುವರ್ಣ ರತ್ನಮಯವಾಗಿ ಭೂಮ್ಯಾಕಾಶ ಸ್ವರ್ಗ ಸಮುದ್ರ ಪ್ರದೇಶಗಳೊಳಗೆಲ್ಲ ಪ್ರಖ್ಯಾತಿಗೊಂಡದು. ಸೂರ್ಯ ಚಂದ್ರರು ಅಗ್ನಿ ಜ್ಯೋತಿರ್ಮಂಡಲಗಳು ಇವುಗಳ ಕಾಂತಿಗೆ ಸಮಾನವಾದ ಕಾಂತಿಯುಳ್ಳದ್ದು. ಇಂದ್ರನ ತಪಸ್ಸಿಗೆ ಪ್ರಸನ್ನನಾದ ಬ್ರಹ್ಮದೇವನು ಆತನಿಗಾಗಿ ಪ್ರಯತ್ನಪೂರ್ವಕವಾಗಿ ನಿರ್ಮಿಸಿಕೊಟ್ಟದು. ಅನರ್ಘ್ಯವಾಗಿ ರಿಪು ಭಯಂಕರವೆನಿಸಿದ್ದ ಆ ಕಿರೀಟವನ್ನು ಹಿಂದೆ ದೇವರಾಜನಾದ ಇಂದ್ರನು ದೇವಶತ್ರುಗಳಾದ ರಾಕ್ಷಸರನ್ನು ನಾಶ ಮಾಡಿದುದಕ್ಕಾಗಿ ಅರ್ಜುನನಿಗೆ ಪಾರಿತೋಷಕವಾಗಿ ಕೊಟ್ಟಿದ್ದನು. ದೇವಶ್ರೇಷ್ಠರೆನಿಸಿ ಪಿನಾಕ, ಪಾಶ, ವಜ್ರ, ದಂಡಗಳೆಂಬ ದಿವ್ಯಾಯುಧಗಳನ್ನು ಧರಿಸಿರುವ ರುದ್ರ, ವರುಣ, ಮಹೇಂದ್ರ ಯವರೆಂಬ 4 ಮಂದಿ ದಿಕ್ಪಾಲಕರಿಗೂ ಅದು ಭೇದಿಸಲು ಸಾಧ್ಯವಾದುದು. ಅರ್ಜುನನ ತಲೆಗೆ ಭೂಷಣವಾಗಿದ್ದ ಅಂತಹ ದಿವ್ಯ ಕಿರೀಟವನ್ನು ಕರ್ಣನು ತನ್ನ ನಾಗಾಸ್ತ್ರ ಪ್ರಯೋಗದಿಂದ ಹಾರಿಸಿಬಿಟ್ಟನು. ಸರ್ಪಾಸ್ತ್ರದ ವಿಷಜ್ವಾಲೆಯಿಂದ ಆವೃತವಾದ ಆ ಸುಂದರ ಕಿರೀಟವು ಸೂರ್ಯನು ಹಸ್ತಗಿರಿಯಿಂದ ಇಳಿಯುವಂತೆ ಕೆಳಕ್ಕೆ ಬಿದ್ದಿತು. ಆ ಕಿರೀಟವು ಬಿದ್ದಾಗ ಉಂಟಾದ ಮಹಾಧ್ವನಿಯನ್ನು ಕೇಳಿದ ಜನರಿಗೆ ಮಹಾಪ್ರಳಯವಾತದಿಂದ ಭೂಮ್ಯಾಕಾಶ ಸ್ವರ್ಗ ಸಮುದ್ರಗಳೆಲ್ಲ ಕಂಪಿಸಿ ಹೋಗಿರಬೇಕೆಂಬ ಭಯವು ಭ್ರಾಂತಿಯು ಹುಟ್ಟಿತು. ದಿಕ್ಕುಗಳು ಕಲಗಿದವು. ಶ್ಯಾಮಲವಾದ ಮೈಬಣ್ಣವುಳ್ಳವನು ತರುಣ ವಯಸ್ಕನೂ ಆದ ಆ ಪಾರ್ಥನು ಕಿರೀಟ ಹರಿತನಾಗಿದ್ದರೂ ಎತ್ತರವಾದ ತಲೆಯಿಂದಲೂ ಉಬ್ಬಿದ ಭುಜಗಳಿಂದಲೂ 3 ಶಿಖರಗಳಿಂದ ಕೂಡಿದ ತ್ರಿಕೂಟಗಿರಿಯಂತೆ ಕಾಣಿಸಿದನು. ಆಗಲೂ ಅರ್ಜುನನು ಎದೆಗುಂದದೆ ಬಿಳಿ ವಸ್ತ್ರದಿಂದ ತಲೆ ಕೂದಲನ್ನು ಸೇರಿಸಿ ಕಟ್ಟಿ ಶಿಖರಗತನಾದ ಪೂರ್ಣ ಚಂದ್ರನಿಂದ ಶೋಭಿಸುವ ಉದಯ ಪರ್ವತದಂತೆ ಶೋಭಿಸಿದನು. ಸೂರ್ಯಾಗ್ನಿಗಳಿಗೆ ಸಾಟಿಯಾಗಿ ಅರ್ಜುನನ ಮೇಲೆ ಹಗೆ ತೀರಿಸಿಕೊಳ್ಳಲು ಬಹುಕಾಲದಿಂದ ಕಾದಿದ್ದ ಆ ಸರ್ಪಾಸ್ತ್ರವು ಕರ್ಣ ಪ್ರೇರಿತವಾಗಿ ಅರ್ಜುನನ ಕಿರೀಟವನ್ನು ಅಪಹರಿಸಿಕೊಂಡು ಮೇಲೆ ಹಾರಿ ಹೋಗುತ್ತಿರುವಾಗ ಕೃಷ್ಣನು ಅರ್ಜುನನನ್ನು ಕುರಿತು, ಓ ಪಾಂಡುನಂದನ, ನಿನ್ನನ್ನು ಕೊಲ್ಲುವುದಕ್ಕಾಗಿ ಪ್ರಯೋಗಿಸಲ್ಪಟ್ಟ ಉಗ್ರವಾದ ಆ ಮಹಾಸರ್ಪವನ್ನು ನೋಡಿದೆಯಾ? ಚೆನ್ನಾಗಿ ಮತ್ತೊಮ್ಮೆ ನೋಡು ಎಂದನು. ಕೃಷ್ಣನ ಈ ವಾಕ್ಯಗಳನ್ನು ಕೇಳಿ ಅರ್ಜುನನು ಆತನನ್ನು ಕುರಿತು, ಓ ಕೃಷ್ಣ, ಗರುಡನ ಬಾಯಿಗೆ ತುತ್ತಾಗದೆ ಈಗ ನನ್ನನ್ನು ಸಂಹರಿಸುವುದಕ್ಕಾಗಿ ಬರುತ್ತಿರುವ ಈ ಸರ್ಪವು ಯಾವುದು ಎಂದು ಆಕ್ರೋಶದಿಂದ ಕೇಳಿದನು. ಆಗ ಕೃಷ್ಣನು, ಅರ್ಜುನ,
ಹಿಂದೆ ನೀನು ಕಾಂಡವ ವನದಲ್ಲಿ ಅಗ್ನಿಯನ್ನು ತೃಪ್ತಿಪಡಿಸಿದೆಯಷ್ಟೇ. ಆಗ ಆ ನಾಗವು ನಿನ್ನ ಕೈಗೆ ಸಿಕ್ಕದೆ ಜೀವಸಹಿತವಾಗಿ ಆಕಾಶದಲ್ಲಿ ಅಡಗಿಕೊಂಡಿತು. ಈಗ ಅದರ ತಾಯಿಯ ತಂತ್ರದಿಂದ ಆಗ ಅದರ ತಾಯಿಯ ತಂತ್ರದಿಂದ ಅದು ಬದುಕಿಕೊಂಡಿತು. ಈ ಸರ್ಪವು ಆಗ ತನ್ನ ತಾಯಿಯ ದೇಹದಲ್ಲಿ ಹುದುಗಿಕೊಂಡು ಎರಡು ಮೇಲೆ ಹಾರುತ್ತಿರುವಾಗ ಅವೆರಡು ಒಂದೇ ಸರ್ಪದಂತೆ ಕಾಣಿಸುತ್ತಿದ್ದುದನ್ನು ನೋಡಿ ನೀನು ಅದನ್ನು ಹೊಡೆಯಲು ಅದರ ತಾಯಿಯು ಸತ್ತು ಇದು ಮಾತ್ರ ಬದುಕಿತು. ಅದು ಆ ವೈರವನ್ನು ನೆನೆಸಿಕೊಂಡು ಈಗ ನಿನ್ನಲ್ಲಿ ತಾನಾಗಿ ತನ್ನ ವಧಕ್ಕಾಗಿ ಬಂದಿದೆ. ಆಕಾಶದಲ್ಲಿ ಉರಿಯುವ ನಕ್ಷತ್ರದಂತೆ ಬರುತ್ತಿರುವ ಆ ಸರ್ಪವನ್ನು ನೋಡು ಎಂದನು. ಆಗ ಅರ್ಜುನನು ಕೋಪಾವಿಷ್ಟನಾಗಿ ಆಕಾಶದಲ್ಲಿ ವಕ್ರಗತಿಯಿಂದ ಬರುತ್ತಿದ್ದ ಆ ನಾಗದ ದೇಹವನ್ನು 6 ಬಾಣಗಳಿಂದ ಕತ್ತರಿಸಿ ಬಿಟ್ಟನು. ಆಗ ಅದು ತುಂಡಾಗಿ ನೆಲದ ಮೇಲೆ ಬಿದ್ದಿತು. ಒಡನೆಯೇ ಸರ್ವಸಮರ್ಥನಾದ ಕೃಷ್ಣನು ನೆಲದಲ್ಲಿ ಹುದುಗಿದ್ದ ಅರ್ಜುನನ ರಥವನ್ನು ತಾನೇ ತನ್ನ 2 ಕೈಗಳಿಂದ ಮೇಲಕ್ಕೆತ್ತಿದನು. ಕರ್ಣನು ಇವೆಲ್ಲವನ್ನೂ ನೋಡುತ್ತಾ ಕೋಪಗೊಂಡು ಚೆನ್ನಾಗಿ ತೀಡಿ ಗರಿಗಟ್ಟಿದ 10 ಬಾಣಗಳಿಂದ ಧನಂಜಯನನ್ನು ಹೊಡೆದನು. ಅರ್ಜುನನು ಕರ್ಣನ ಮೇಲೆ ತೀಕ್ಷ್ಣವಾದ 12 ವಾರಾಹಕರ್ಣ ಬಾಣಗಳನ್ನು ಪ್ರಯೋಗಿಸಿದನು. ಆಕರ್ಣಾಂತವಾಗಿ ಸೆಳೆದು ಬಿಟ್ಟ ಸರ್ಪ ಸಮಾನವಾದ ಆ ಬಾಣಗಳು ವೇಗದಿಂದ ಬಂದು ಕರ್ಣನ ಕವಚವನ್ನು ಭೇದಿಸಿ ಪ್ರಾಣವಾಯುಗಳನ್ನು ಹೀರುವಂತೆ ಅವನ ದೇಹದಲ್ಲಿ ನಾಟಿ ರಕ್ತದಲ್ಲಿ ತೊಯ್ದ ರೆಕ್ಕೆಗಳೊಡನೆ ಭೂಮಿಗೆ ಬಿದ್ದಿತು. ಆಗ ಕರ್ಣನು ದಂಡಾಹತವಾದ ಸರ್ಪವು ಕೋಪದಿಂದ ಕ್ರೂರ ವಿಷವನ್ನು ಕಕ್ಕುವಂತೆ ಉಗ್ರವಾದ ಬಾಣಗಳನ್ನು ಪ್ರಯೋಗಿಸುತ್ತಾ ಕೃಷ್ಣನನ್ನು 12 ಬಾಣಗಳಿಂದಲೂ ಅರ್ಜುನನನ್ನು 90 ಬಾಣಗಳಿಂದಲೂ ಹೊಡೆದನು. ತಿರುಗಿ ಘೋರ ಬಾಣಗಳಿಂದ ಅರ್ಜುನನನ್ನು ಹೊಡೆದು ಸಿಂಹನಾದ ಮಾಡಿ ನಕ್ಕನು. ಆಗ ಇಂದ್ರ ಸಮಾನವಾದ ಪರಾಕ್ರಮವುಳ್ಳ ಅರ್ಜುನನು ಕರ್ಣನ ಆ ಕಾರ್ಯವನ್ನು ನೋಡಿ ಸಹಿಸಲಾರದೆ ಕರ್ಣನ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು 106 ಬಾಣಗಳಿಂದ ಹೊಡೆದು ಯಮದಂಡಕ್ಕೆ ಸಮಾನಗಳಾದ ಬೇರೆ 90 ಬಾಣಗಳನ್ನು ತಿರುಗಿ ಅವನ ಮೇಲೆ ಪ್ರಯೋಗಿಸಿದನು. ಆ ಬಾಣಗಳಿಂದ ಕರ್ಣನ ದೇಹವು ವಜ್ರಾಹತವಾದ ಪರ್ವತದಂತೆ ಚಲಿಸಿತು. ಉತ್ತಮ ಮಣಿಗಳಿಂದಲೂ ವಜ್ರಗಳಿಂದಲೂ ಸುವರ್ಣದಿಂದಲೂ ಅಲಂಕೃತವಾಗಿದ್ದ ಕರ್ಣನ ಕಿರೀಟವು ಮುರಿದು ಬಿದ್ದಿತು. ಅವನ ದಿವ್ಯ ಕುಂಡಲಗಳು ಕಳಚಿ ಬಿದ್ದವು. ಉತ್ತಮ ಶಿಲ್ಪಿಗಳು ಎಷ್ಟೋ ಪ್ರಯತ್ನದಿಂದ ನಿರ್ಮಿಸಿ ಬಹುಕಾಲದಿಂದ ಬಂದ ಕರ್ಣನ ದಿವ್ಯ ಕವಚವನ್ನು ಅರ್ಜುನನು ಹಲವು ಬಾಣಗಳಿಂದ ಭೇದಿಸಿದನು. ಅರ್ಜುನನ ಬಾಣಹತಿಯಿಂದ ಕವಚ ಕಿರೀಟ ಕುಂಡಲಗಳೆಲ್ಲ ಹೋಗಿ ರಕ್ತಸ್ರಾವದಿಂದ ಕೂಡಿದ ಮೈಯುಳ್ಳ ಕರ್ಣನು ಆಗ ಆಕಾಶದಲ್ಲಿ ಅಂಗಾರಕನೊಡಗೂಡಿದ ಶ್ರವಣ ನಕ್ಷತ್ರದಂತೆ ಕಾಣಿಸಿದನು. ಅರ್ಜುನನು ಕೋಪಗೊಂಡು ಮೇಲೆ ಮೇಲೆ ತೀಕ್ಷ್ಣವಾದ 4 ಬಾಣಗಳಿಂದ ಹೊಡೆಯಲು ಬಹಳವಾಗಿ ಪೆಟ್ಟು ತಿಂದ ಕರ್ಣನು ಆಗ ವಾತ ಪಿತ್ತ ಕಫ ಸಂಬಂಧವಾದ ಸನ್ನಿಪಾತ ಜ್ವರದಿಂದ ಬಾಧೆ ಪಡುವ ರೋಗಿಯಂತೆ ಪ್ರಬಲ ಯಾತನೆಗೆ ಗುರಿಯಾದನು. ಆಗಲೂ ಅರ್ಜುನನು ಬಾಗಿದ ತನ್ನ ಧನುಸ್ಸಿನಿಂದ ತನ್ನ ಸರ್ವ ಪ್ರಯತ್ನವನ್ನು ಬಲವನ್ನು ಉಪಯೋಗಿಸಿ ಬಾಣಗಳನ್ನು ಕರ್ಣನ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು ಹೊಡೆಯುತ್ತಿದ್ದನು. ಹೀಗೆ ಅರ್ಜುನನ ತೀಕ್ಷ್ಣ ಬಾಣಗಳಿಂದ ಕರ್ಣನ ದೇಹದಲ್ಲಿ ರಕ್ತವು ಸುರಿಯುತ್ತಿರಲು ಆಗ ಅವನು ಗೈರಿಕ ಮಿಶ್ರಿತವಾದ ಗಿರಿ ನದಿ ಪ್ರವಾಹದಿಂದ ಕೂಡಿದ ಪರ್ವತದಂತೆ ಕಾಣಿಸಿದನು. ಆಮೇಲೆ ಅರ್ಜುನನು ಯಮದಂಡಕ್ಕೆ ಸಮಾನವಾದ ಉಕ್ಕಿನ ಬಾಣಗಳಿಂದ ಷಣ್ಮುಖನು ಕ್ರೌಂಚ ಪರ್ವತವನ್ನು ಭೇದಿಸಿದಂತೆ ಕರ್ಣನ ಎದೆಗೆ ಗುರಿಯಿಟ್ಟು ಹೊಡೆದನು. ಈ ಪ್ರಹಾರದಿಂದ ಕರ್ಣನ ಕೈಹಿಡಿತವು ಸಡಿಲಿ ಮಹೇಂದ್ರ ಧನುಸ್ಸಿಗೆ ಸಮಾನವಾದ ಅವನ ಬಿಲ್ಲು ಬಾಣಗಳು ಜಾರಿ ಬಿದ್ದವು. ಅವನ ದೇಹವು ನಡುಗಿತು. ಅವನು ಆ ಸ್ಥಿತಿಯಲ್ಲಿ ರಥದಲ್ಲಿ ಇದ್ದಂತೆಯೇ ಮೂರ್ಛೆಗೊಂಡನು. ಆಗ ಕರ್ಣನನ್ನು ಸುಲಭವಾಗಿ ಕೊಲ್ಲಬಹುದಾಗಿದ್ದರು ಪುರುಷ ಶ್ರೇಷ್ಠನಾದ ಅರ್ಜುನನಿಗೆ ಅದು ಸಮ್ಮತವಾಗಲಿಲ್ಲ. ಆಗ ಕೃಷ್ಣನು ಅರ್ಜುನನನ್ನು ಕುರಿತು, ಪಾಂಡುಪುತ್ರ, ಈಗಲೂ ನೀನೇಕೆ ಅಜಾಗ್ರತೆ ಎಂದಿರುವೆ? ವಿದ್ವಾಂಸರು ಶತ್ರುಗಳನ್ನು ಕೊಲ್ಲುವ ವಿಷಯದಲ್ಲಿ ಅವರು ಕೇವಲ ದುರ್ಬಲರಾಗಿದ್ದರು. ಅವರ ಸಮಯ ಸೌಕರ್ಯಗಳನ್ನು ಮುಹೂರ್ತ ಮಾತ್ರವೂ ನಿರೀಕ್ಷಿಸುವುದಿಲ್ಲ. ಅದರಲ್ಲಿಯೂ ಇಂತಹ ವ್ಯಸನ ಕಾಲಗಳಲ್ಲಿಯೇ ವಿದ್ವಾಂಸನು ಶತ್ರುಗಳನ್ನು ಕೊಂದು ಧರ್ಮವನ್ನು ಕೀರ್ತಿಯನ್ನು ಪಡೆಯುವನು. ಆದುದರಿಂದ ಅಸಮಾನ ವೀರನು ಯಾವಾಗಲೂ ನಿನಗೆ ವಿರೋಧಿಯೂ ಆದ ಕರ್ಣನನ್ನು ಈಗಲೇ ಸಂಹರಿಸಲು ತ್ವರೆ ಮಾಡು. ಇಲ್ಲದಿದ್ದರೆ ಸಮರ್ಥನಾದ ಆ ಸೂತಪುತ್ರನು ಮುಂದೆ ನಿನ್ನ ಮೇಲೇರುವನು. ಇಂದ್ರನು ನಮುಚಿಯನ್ನು ಕೊಂದಂತೆ ಈಗಲೇ ನೀನು ಆತನನ್ನು ಸಂಹರಿಸು ಎಂದನು. ಅರ್ಜುನನು ಹಾಗೆಯೇ ಎಂದು ಕೃಷ್ಣನ ಮಾತನ್ನು ಅಭಿನಂದಿಸಿ ದೇವೇಂದ್ರನು ಬಲಿಯನ್ನು ಹೊಡೆದಂತೆ ಕರ್ಣನನ್ನು ಅವನ ರಥಾಶ್ವಗಳನ್ನು ಬಾಣಗಳಿಂದ ಹೊಡೆಯಲಾರಂಭಿಸಿದನು. ವತ್ಸದಂತಗಳೆಂಬ ತೀವ್ರ ಬಾಣ ಸಮೂಹಗಳಿಂದ ದಿಕ್ಕುಗಳನ್ನೆಲ್ಲ ಮರೆಮಾಡಿದನು.
ಮೈಯೊಳಗೆಲ್ಲ ನಾಟಿದ ಆ ವತ್ಸದಂತಗಳಿಂದ ಕರ್ಣನು ಪುಷ್ಪ ಭರಿತಗಳಾದ ಅಶೋಕ, ಪಲಾಶ, ಕರ್ಣಿಕಾರ, ಬೂರಗ ಮೊದಲಾದ ವೃಕ್ಷಗಳಿಂದ ಕೂಡಿದ ಬೆಟ್ಟದಂತೆಯೂ, ಸಂಧ್ಯಾ ರಾಗದಿಂದ ಕೂಡಿದ ಕಿರಣಗಳನ್ನು ಸುತ್ತಲೂ ಹರಡುತ್ತಾ ಅಸ್ತಮಿಸುತ್ತಿರುವ ಸೂರ್ಯನಂತೆಯೂ ಕಾಣಿಸಿದನು. ಕರ್ಣನ ಕೈಗಳಿಂದ ಪ್ರಯೋಗಿಸಲ್ಪಟ್ಟು ಮಹಾಸರ್ಪಗಳಂತೆ ಬರುತ್ತಿದ್ದ ಬಾಣಗಳನ್ನೆಲ್ಲ ಅರ್ಜುನನ ಬಾಣಗಳು ತುಂಡು ಮಾಡಿ ಕೆಡಹುತ್ತಿದ್ದವು. ಆದರೇನು, ಕರ್ಣನು ಎದೆಗುಂದದೆ ಕೋಪಗೊಂಡ ಸರ್ಪಗಳಿಗೆ ಸಮಾನವಾದ 10 ಬಾಣಗಳಿಂದ ಅರ್ಜುನನನ್ನು, 6 ಬಾಣಗಳಿಂದ ಕೃಷ್ಣನನ್ನು ಹೊಡೆದನು. ಇದನ್ನು ನೋಡಿ ಅರ್ಜುನನು ಅತ್ಯಾಕ್ರೋಶಗೊಂಡು ವಿಷಾಗ್ನಿಗಳಿಗೆ ಸಮಾನವಾದ ಭಯಂಕರ ಘೋಷವುಳ್ಳ ಉಕ್ಕಿನ ಬಾಣವೊಂದನ್ನು ತೆಗೆದು ರೌದ್ರಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಆ ದಿವ್ಯ ಬಾಣವನ್ನು ಬಿಡುವುದಾಗಿ ಉದ್ದೇಶಿಸಿದನು. ಓ ರಾಜ, ಕರ್ಣನಿಗೆ ವಧಕಾಲವು ಸಮೀಪಿಸುತ್ತಾ ಬಂದುದನ್ನು ನೋಡಿ ಕಾಲಪುರುಷನು ಕರ್ಣನಿಗೆ ಅದೃಶ್ಯನಾಗಿ ಬಂದು ಅವನು ಹಿಂದಿನ ಬ್ರಾಹ್ಮಣ ಶಾಪಕ್ಕೆ ಗುರಿಯಾಗುವ ಕಾಲವು ಪ್ರಾಪ್ತವಾದುದನ್ನು, ಅವನ ವಧಕಾಲವನ್ನು ಸೂಚಿಸುತ್ತಾ, ಕರ್ಣ, ನಿನ್ನ ವಧಕಾಲಕ್ಕೆ ಭೂಮಿಯು ನಿನ್ನ ರಥಚಕ್ರವನ್ನು ತನ್ನಲ್ಲಿ ಹುದುಗಿಸಿಕೊಳ್ಳುವುದು. ಹಿಂದೆ ಪರಶುರಾಮನು ಅನುಗ್ರಹಿಸಿದ್ದ ಘೋರವಾದ ಅಸ್ತ್ರವು ನಿನ್ನ ಮನಸ್ಸಿಗೆ ತೋರದಂತೆ ಮರೆತು ಹೋಗುವುದು. ಭೂಮಿಯು ನಿನ್ನ ರಥದ ಎಡಭಾಗದ ಚಕ್ರವನ್ನು ಹಿಡಿಯುವುದು ಎಂದಿತು. ಆಗಲೇ ಬ್ರಾಹ್ಮಣ ಶಾಪದಿಂದ ಕರ್ಣನ ರಥವು ಓಸರವಾಗಿ ನಿಂತು ಹೋಯಿತು. ಪರಶುರಾಮನ ಶಾಪದಿಂದ ಆತನಿಗೆ ತಿಳಿದಿದ್ದ ಅಸ್ತ್ರವು ಮರೆತು ಹೋಗುತ್ತಾ ಬಂದಿತು. ರಥಚಕ್ರವು ನೆಲದಲ್ಲಿ ಸ್ವಲ್ಪ ಹುದುಗಿಕೊಂಡಿತು. ಇದೆಲ್ಲವೂ ಕರ್ಣನಿಗೆ ವಧಕಾಲವು ಪ್ರಾಪ್ತವಾದುದನ್ನು ಸೂಚಿಸಿದವು. ದೊಡ್ಡ ಕಟ್ಟೆಯ ಮೇಲೆ ಬೆಳೆದಿರುವ ಪುಷ್ಪ ಭರಿತವಾದ ಚೈತ್ರ ಧ್ರುಮವು ಹೇಗೋ ಹಾಗೆ ಕರ್ಣನು ರಥಸಹಿತನಾಗಿ ಕದಲಲಾರದೆ ನಿಂತು ಬಿಟ್ಟನು. ಹೀಗೆ ರಥವು ನೆಲದಲ್ಲಿ ಹೂತುಕೊಳ್ಳಲು ಬ್ರಹ್ಮಶಾಪದಿಂದ ಬುದ್ಧಿಭ್ರಮೆಗೊಂಡ ಕರ್ಣನು ತನ್ನ ನಾಗಾಸ್ತ್ರವು ವ್ಯರ್ಥವಾದುದನ್ನು, ಆಗಿನ ಇತರ ಸಂಕಟಗಳನ್ನು ನೋಡಿ ಸಹಿಸಲಾರದೆ ಕೈಗಳನ್ನೊದರುತ್ತಾ ಧರ್ಮವನ್ನು ನಿಂದಿಸತೊಡಗಿದನು. ಧರ್ಮರಥನಾದವನನ್ನು ಯಾವಾಗಲೂ ಆ ಧರ್ಮವೇ ರಕ್ಷಿಸುವುದೆಂದು ಧರ್ಮಜರು ಹೇಳಿದ್ದರು. ನಾನು ಯಾವಾಗಲೂ ಧರ್ಮಾಸಕ್ತನಾಗಿಯೇ ಇದ್ದವನು. ಯಾವಾಗಲೂ ನಾನು ನನ್ನ ಶಕ್ತಿಗೂ ನನ್ನ ಶಾಸ್ತ್ರಜ್ಞಾನಕ್ಕೂ ತಕ್ಕಂತೆ ಧರ್ಮವನ್ನು ಅನುಸರಿಸುವ ಪ್ರಯತ್ನದಲ್ಲಿಯೇ ಇದ್ದವನು. ಆ ಧರ್ಮವೇ ಈಗ ನನ್ನನ್ನು ಕೊಲ್ಲುವುದಲ್ಲ. ಧರ್ಮವು ಆಶ್ರಿತರನ್ನು ಕಾಪಾಡುವುದಿಲ್ಲ. ಧರ್ಮವು ರಕ್ಷಕವಲ್ಲವೆಂದೇ ನನಗೆ ತೋರುವುದು ಎಂದನು. ಆಗ ಕರ್ಣನಿಗೆ ರಥಾಶ್ವಗಳು ತಡವರಿಸುವುದೊಂದು, ಸಾರಥಿಯು ಅಶಕ್ತನಾದುದೊಂದು, ಅರ್ಜುನನ ಬಾಣಗಳು ತನ್ನನ್ನು ನೆಲತಪ್ಪಿಸುತ್ತಿರುವುದೊಂದು, ಬಾಣಗಳು ಬಂದು ಅಡಿಗಡಿಗೆ ಮರ್ಮಸ್ಥಾನಗಳಲ್ಲಿ ನಾಟುವುದರಿಂದ ಉಂಟಾದ ಬಾಧೆಯೊಂದು, ಹೀಗೆ ನಾನಾ ಸಂಕಟಕ್ಕೆ ಸಿಕ್ಕಿದ ಕರ್ಣನು ಧರ್ಮವನ್ನು ನಿರಂತರವಾಗಿ ನಿಂದಿಸುತ್ತಿದ್ದನು. ಆಗಲೂ ಆತನು ಮಹಾಭಯಂಕರವಾದ 3 ಬಾಣಗಳನ್ನು ಕೃಷ್ಣನ ಕೈಗೆ ಪ್ರಯೋಗಿಸಿದನು. ಪಾರ್ಥನನ್ನು 7 ಬಾಣಗಳಿಂದ ಹೊಡೆದನು. ಅರ್ಜುನನು ಆಗ ವಜ್ರಾಯುಧಕ್ಕೆಣೆಯಾಗಿ ಮಹಾವೇಗವುಳ್ಳ 17 ಬಾಣಗಳನ್ನು ಕರ್ಣನ ಮೇಲೆ ಪ್ರಯೋಗಿಸಿದನು. ಅಧಿಕ ವೇಗವುಳ್ಳ ಆ ಬಾಣಗಳು ಕರ್ಣನ ಮೈಯನ್ನು ಗಾಯಪಡಿಸಿ ನೆಲದ ಮೇಲೆ ಬಿದ್ದವು. ಆಗ ಕರ್ಣನು ತನ್ನ ಅಸ್ತ್ರವಿದ್ಯಾ ನೈಪುಣ್ಯವನ್ನೆಲ್ಲ ತೋರಿಸುತ್ತಾ ಎದೆಗುಂದದೆ ಸಾವಧಾನವಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಅರ್ಜುನನು ಅದನ್ನು ಕಂಡು ಅದಕ್ಕೆ ಪ್ರತಿಯಾಗಿ ಐಂದ್ರಾಸ್ತ್ರವನ್ನು ಸ್ಮರಿಸಿದನು. ಗಾಂಡೀವವನ್ನು, ಅದರ ನಾಣನ್ನು, ಬಾಣಗಳನ್ನು ಅಸ್ತ್ರಮಂತ್ರದಿಂದ ಅಭಿಮಂತ್ರಿಸಿ ಇಂದ್ರನು ಮಳೆಯನ್ನು ಸುರಿಸುವಂತೆ ಬಾಣ ವರ್ಷವನ್ನು ಸುರಿಸಿದನು. ತೇಜೋಮಯವಾಗಿ ಮಹಾವೀರ್ಯವುಳ್ಳ ಅನೇಕ ಬಾಣ ಪರಂಪರೆಗಳು ಪಾರ್ಥನ ರಥದಿಂದ ಹೊರಟು ಕರ್ಣನ ರಥಕ್ಕೆದಿರಾಗಿ ಬಂದವು. ಕರ್ಣನು ಅವೆಲ್ಲವನ್ನು ಪ್ರತ್ಯಸ್ತ್ರಗಳಿಂದ ತಡೆದು ಅವುಗಳನ್ನು ಮುಚ್ಚಿದನು. ಹೀಗೆ ಅರ್ಜುನನ ಅಸ್ತ್ರಗಳೆಲ್ಲ ವ್ಯರ್ಥವಾದುದನ್ನು ನೋಡಿ ಕೃಷ್ಣನು ಅರ್ಜುನನನ್ನು ಕುರಿತು, ಪಾರ್ಥ, ಇದು ಸಾಲದು, ಇನ್ನೂ ಪ್ರಬಲವಾದ ಬೇರೆ ಅಸ್ತ್ರಗಳನ್ನು ಪ್ರಯೋಗಿಸು. ರಾಧೆಯನು ನಿನ್ನ ಬಾಣಗಳನ್ನೆಲ್ಲ ನುಂಗಿ ಬಿಡುತ್ತಿರುವನು ನೋಡು ಎಂದನು. ಆಗ ಅರ್ಜುನನು ಮಹಾಕ್ರೂರವಾದ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಪ್ರಯೋಗಿಸಿದನು. ಇಷ್ಟರಲ್ಲಿ ಕರ್ಣನು ಚೆನ್ನಾಗಿ ತೀಡಿದ ತೀಕ್ಷ್ಣ ಬಾಣಗಳಿಂದ ಪಾರ್ಥನ ನಾಣಿನ ಹಗ್ಗವನ್ನು ಕತ್ತರಿಸಿ ಬಿಟ್ಟನು. ಆಗ ಅರ್ಜುನನು ಬೇರೊಂದು ಹೊಸ ನಾಣನ್ನು ಬಿಲ್ಲಿಗೆ ಕಟ್ಟಲು ಆ ಎರಡನೆಯದನ್ನು ಕರ್ಣನು ಒಡನೆಯೇ ಕತ್ತರಿಸಿದನು. ಹೀಗೆಯೇ ಕರ್ಣನು ಅರ್ಜುನನು ಹೊಸದಾಗಿ ತಂದು ಕಟ್ಟಿದ ಒಂದೊಂದು ನಾಣನ್ನು ಆಗಾಗ ಕಟ್ಟಿದ ಕ್ಷಣವೇ ಕತ್ತರಿಸುತ್ತಾ ಬಂದನು. ಹೀಗೆ ನೂರಾವರ್ತಿ ಅರ್ಜುನನು ಬಿಲ್ಲಿಗೆ ಜೋಡಿಸಿದ ನಾಣನ್ನು ಕರ್ಣನು ಕತ್ತರಿಸಿ ಬಿಟ್ಟನು. ಅರ್ಜುನನ ನಾಣಿನ ಹಗ್ಗವನ್ನು ಕತ್ತರಿಸುತ್ತಿದ್ದಾಗಲೂ ಕರ್ಣನಿಗೆ ಅರ್ಜುನನು ನೂರಾವರ್ತಿ ನಾಣಿನ ಹಗ್ಗವನ್ನು ಹೂಡಿದುದು ತಿಳಿಯಲಿಲ್ಲ.
ಆಗ ಅರ್ಜುನನು ಅತ್ಯಂತ ದೃಢವಾದ ಬೇರೊಂದು ನಾಣನ್ನು ತೆಗೆದು ಬಿಲ್ಲಿಗೆ ಸೇರಿಸಿ ಮಂತ್ರಪೂರ್ವಕವಾಗಿ ಸರ್ಪ ಸಮಾನಗಳಾದ ಬಾಣಗಳನ್ನು ಕರ್ಣನ ಮೇಲೆ ಪ್ರಯೋಗಿಸಿದನು. ಅರ್ಜುನನ ಹಸ್ತವೇಗದಿಂದ ಆತನ ಬಿಲ್ಲಿನಲ್ಲಿ ನಾಣನ್ನು ಸೇರಿಸುವುದಾಗಲಿ ತಾನು ಅದನ್ನು ಕಡಿಯುತ್ತಿದ್ದುದಾಗಲಿ ಕರ್ಣನಿಗೆ ತಿಳಿಯಲಿಲ್ಲ. ಇದು ಪರಮಾಶ್ಚರ್ಯಕರವಾಗಿದ್ದಿತು. ಆಗ ಕರ್ಣನು ತನ್ನ ವೀರಾವೇಶವನ್ನು ತೋರಿಸುತ್ತಾ ಸವ್ಯಸಾಚಿಯ ಅಸ್ತ್ರಗಳನ್ನು ಪ್ರತ್ಯಸ್ತ್ರಗಳಿಂದ ತಡೆದು ಆತನಿಗಿಂತಲೂ ಸಾಹಸ ಕಾರ್ಯಗಳನ್ನು ತೋರಿಸಿದನು. ಆಗ ಅರ್ಜುನನು ತನ್ನ ಅಸ್ತ್ರಗಳಿಂದ ನೊಂದುದನ್ನು ತಿಳಿದು ಕರ್ಣನು, ಅರ್ಜುನ, ಹೋಗು, ಅಸ್ತ್ರವಿದ್ಯೆಯನ್ನು ಇನ್ನೂ ಚೆನ್ನಾಗಿ ಕಲಿತು ಬಾ, ನಿನಗೆ ಶಿಕ್ಷೆ ಸಾಲದು ಎಂದು ಮೂದಲಿಸಿ ಸರ್ಪ ಸಮಾನವಾದ ಒಂದು ಕ್ರೂರ ಬಾಣವನ್ನು ರೌದ್ರಾಸ್ತ್ರದಿಂದ ಅಭಿಮಂತ್ರಿಸಿ ಸಂಧಾನ ಮಾಡಿ ಆಕರ್ಣಾಂತವಾಗಿ ಸೆಳೆದು ವೇಗದಿಂದ ಅರ್ಜುನನ ವಧಕ್ಕಾಗಿ ಪ್ರಯೋಗಿಸುವುದರಲ್ಲಿದ್ದನು. ಮಹಾರಾಜ, ಇದೇ ಸಮಯದಲ್ಲಿ ಭೂಮಿಯು ಕರ್ಣನ ರಥಚಕ್ರವನ್ನು ಬಲವಾಗಿ ಕಚ್ಚಿ ಹಿಡಿದು ಬಿಟ್ಟಿತು. ಆಗ ಕರ್ಣನು ರಥದಿಂದಿಳಿದು ಮಹಾ ಪ್ರಯತ್ನದಿಂದ ಚಕ್ರಗಳನ್ನು ತನ್ನ ಎರಡೂ ಕೈಗಳಿಂದಲೂ ಹಿಡಿದು ಮೇಲೆತ್ತುವುದಕ್ಕಾಗಿ ನಿಂತನು. ಆಗ ಕರ್ಣನ ಪ್ರಯತ್ನವನ್ನು ನೋಡಿದರೆ ಆ ರಥಚಕ್ರದೊಡನೆ ಪರ್ವತ ದ್ವೀಪಾರಣ್ಯಗಳೊಡಗೂಡಿದ ಭೂಮಿಯೇ ಮೊತ್ತಕ್ಕೆ 4 ಅಂಗುಲದಷ್ಟು ಮೇಲೇಳುವಂತೆ ತೋರಿತು. ಮಹಾಬಲಶಾಲಿಯಾದ ಅವನ ಪ್ರಯತ್ನವೇನೂ ಸಫಲವಾಗಲಿಲ್ಲ. ಚಕ್ರವು ಕದಲಲಿಲ್ಲ. ಹೀಗೆ ಭೂಮಿಯಲ್ಲಿ ಚಕ್ರವು ಹುದುಕಿಕೊಂಡುದನ್ನು ನೋಡಿ ಕರ್ಣನಿಗೆ ಕಣ್ಣುಗಳಲ್ಲಿ ಫಳಫಳನೆ ನೀರು ಸುರಿಯಿತು. ಹೀಗೆ ಕರ್ಣನು ವ್ಯಸನದಿಂದಲೂ ಕೋಪಾವೇಶದಿಂದಲೂ ಕಣ್ಣೀರು ಬಿಡುತ್ತಾ ಅರ್ಜುನನನ್ನು ನೋಡಿ, ಓ ಪಾರ್ಥ, ಮಹಾಧನುರ್ಧಾರಿ, ಮುಹೂರ್ತ ಕಾಲದವರೆಗೆ ಸುಮ್ಮನಿರು. ಹುದುಗಿಕೊಂಡಿರುವ ಈ ಚಕ್ರವನ್ನು ಭೂಮಿಯಿಂದ ಮೇಲಕ್ಕೆತ್ತುವೆನು. ದುರ್ದೈವವಶದಿಂದ ಈಗ ನನ್ನ ರಥದ ಎಡಚಕ್ರವು ನೆಲದಲ್ಲಿ ಹೂತಿರುವುದನ್ನು ನೋಡಿ ನೀನು ಅಲ್ಪ ಮನುಷ್ಯನಂತೆ ಇದೇ ತಕ್ಕ ಸಮಯವೆಂದು ಹೊಡೆಯಬಾರದು. ನೀಚ ಮನುಷ್ಯನಂತೆ ಹೊಡೆಯುವುದು ನಿನಗೆ ತರವಲ್ಲ. ನೀನು ಲೋಕಪ್ರಸಿದ್ಧನಾದ ವೀರನು, ಯುದ್ಧದಲ್ಲಿ ವಿಶೇಷ ನೈಪುಣ್ಯವುಳ್ಳವನು, ಯಾವಾಗಲೂ ನೀನು ಉತ್ತಮ ಕಾರ್ಯಗಳನ್ನು ಮಾಡತಕ್ಕವನು. ಅರ್ಜುನ, ತಲೆ ಕೂದಲನ್ನು ಬಿಚ್ಚಿರುವವನು, ಬೆನ್ನು ತೋರಿಸುತ್ತಾ ಓಡುವವನು, ಬ್ರಾಹ್ಮಣನು, ಶರಣಾಗತನಾದವನು, ಆಯುಧವನ್ನು ಕೆಳಗಿಟ್ಟವನು, ಮುಗಿದು ಬೇಡುವವನು, ಆಯುಧಹೀನನು, ಕವಚವಿಲ್ಲದವನು, ಆಯುಧಗಳನ್ನು ಮುರಿದವನು, ಇಂತಹವರ ಮೇಲೆ ಸಾಧುವ್ರತವುಳ್ಳ ಶೂರರು ಶಸ್ತ್ರ ಪ್ರಯೋಗವನ್ನು ಮಾಡುವುದಿಲ್ಲ ಎಂಬುದನ್ನು ತಿಳಿಯಯ. ನೀನಾದರೂ ಪ್ರಪಂಚದಲ್ಲಿ ಮಹಾಶೂರನೆಂದು, ಸದ್ಗುಣಶೀಲನೆಂದು, ಯುದ್ಧ ಧರ್ಮಗಳನ್ನು ಚೆನ್ನಾಗಿ ಅರಿತವನೆಂದು ಹೆಸರುಗೊಂಡಿರುವೆ. ಆದುದರಿಂದ ಒಂದು ಮುಹೂರ್ತ ಕಾಲದವರೆಗೆ ಸುಮ್ಮನಿರು. ದಿವ್ಯಾಸ್ತ್ರಗಳನ್ನು ತಿಳಿದು ಬಲಾಢ್ಯನಾಗಿ ಯುದ್ಧದಲ್ಲಿ ಕಾರ್ತವೀರ್ಯ ಅರ್ಜುನನಿಗೆ ಸಮಾನನಾದ ನೀನು ಭೂಮಿಯಲ್ಲಿ ಹುದುಗಿರುವ ಈ ಚಕ್ರವನ್ನು ನಾನು ಮೇಲಕ್ಕೆತ್ತುವವರೆಗೂ ಸೈರಿಸು. ರಥಾರೂಢನಾಗಿರುವ ನೀನು ರಥವಿಲ್ಲದೆ ನೆಲದ ಮೇಲೆ ನಿಂತಿರುವ ನನ್ನನ್ನು ಕೊಲ್ಲುವುದು ನ್ಯಾಯವಲ್ಲ. ಆದರೆ ಅರ್ಜುನ, ಈಗ ನಾನು ನಿನಗಾಗಲಿ ಕೃಷ್ಣನಿಗಾಗಲಿ ಭಯಪಟ್ಟು ಹೀಗೆ ಬೇಡುವೆನೆಂದು ಎಣಿಸಬೇಡ. ನೀನು ಕ್ಷತ್ರಿಯ ಕುಮಾರನು, ಮಹಾಕುಲವನ್ನು ವೃದ್ಧಿ ಮಾಡತಕ್ಕವನು. ಆದುದರಿಂದ ನಾನು ನಿನಗೆ ನನ್ನಂತಹ ಸ್ಥಿತಿಯಲ್ಲಿ ಇರುವವರನ್ನು ಹೊಡೆಯುವುದು ಧರ್ಮವಲ್ಲವೆಂದು ಧರ್ಮವಲ್ಲವೆಂದು ಎಚ್ಚರಿಸುತ್ತಿರುವೆನು. ನೀನು ಒಂದು ಮುಹೂರ್ತ ಕಾಲ ಸುಮ್ಮನಿರು ಎಂದನು. ಇದು 97ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.